ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ನಶೀನ್ಯಾಗ ಯಾವಾಗ ನಾನು ಸೊಸಿ ಹೇಳ್ಬೇಕ ಯವ್ವ. ಆ ಈ ಹುಡುಗಿ ಇನ್ನೂ ನಾಲ್ಕಕ್ಕೆ ಇದ್ದ ಎತ್ತೆಲ್ಲ ಮನಿ ಎಲ್ಲ ಸ್ವಚ್ಛ ಮಾಡ್ಯಾಳ. ಆರನ್ನು ದೇವ್ರ ಪೂಜೆ ಮಾಡಿದ್ಲು. ಇನ್ನು ನಮ್ಮ ಗೌರವ ಏನ್ ದೀಪ ಹಚ್ಬೇಕ ನಮ್ಮವ್ವ ದೇವ್ರನ್ನ ಜಾಡ್ಬುಡ ಕಟ್ಟಿದ್ಲು. ಅತಿ ಇಷ್ಟ್ಲಗು ಎದಕ್ಕೆದ್ರಿ ಮಕ್ಕೋಬೇಕಿಲ್ಲ. ನಮ್ಗ ರೂಢಾನೆ ಬಿದ್ದತ್ ಬಿಡುವ. ಅಲ್ಲ ಇಷ್ಟ್ಲಗು ಎದಕ್ಕೆದ್ದೇವ ಇನ್ನೊಂದಿಟ್ಟು ಮಕ್ಕೋಬೇಕಿಲ್ಲ. ಬೆಳತನ ಹುಡುಗ ಹತ್ತತಿ ಅದನ್ನ ಸಮಾಧಾನ ಮಾಡೋದಾಗೈತಿ ನಿಂದು ಕೆಲಸ. ಮತ್ತ ನಸಿನಾಗ ನಾಲ್ಕಕ್ಕೆ ಎದ್ದಿ ಮನಿ ಎಲ್ಲ ಸ್ವಚ್ಛ ಮಾಡಿ ಇಟ್ಲಗು ಎದಕ್ಕೆ ಹೇಳ್ಬೇಕು. ಇನ್ನೊಂದಿಟ್ಟು ಮಕ್ಕೊಂಡಿದ್ರೆ ಹಾಕಿದ್ದಿಲ್ಲ. ನನಗೆ ಲಗುನ ಎದ್ದ ಅಭ್ಯಾಸ ಐತ್ರಿ. ಅದು ನಾ ಎಷ್ಟೊತ್ತಿಗೆ ಮಕ್ಕಳು ಏನೇ ಇರಲಿ ಆದ್ರೆ ಹೇಳೋದು ಮಾತ್ರ ನಾಲ್ಕಕ್ಕೆ ಹೇಳ್ಬೇಕು. ನನ್ಗೆ ಎಚ್ಚರ ಆಗ್ಬಿಡ್ತೈತ್ರಿ. ಹೊಳ್ಳೆ ದಿನ ಹತ್ತಂಗಿಲ್ಲ. ಈ ಮನ್ಯಾಗ ಯಾವಾಗ ನಸಿನ್ಯಾಗ ಪೂಜೆ ಆಗ್ಬೇಕ ಯವ್ವ. ನೀ ಬಂದಿಂದ ನೋಡಿದ್ದು ಇಟ್ಟು ಪೂಜೆ ಪುನಸ್ಕಾರ ನಡೆದಿದ್ದು. ಅತ್ತಿ ನಡ್ರಿ ನಾಷ್ಟ ಮಾಡ್ಕೊಡ್ತೀನಿ ನಿಮ್ಗೆ. ಚಾ ಸೋಸಿಟ್ಟಿನ ಕುಡಿಬೇಕಿಲ್ಲ ನೀವು ಇಬ್ರು ಕುಡಿ ನಡಿ. ಅತ್ತಿ ಒಂದು ಮಾತು ಕೇಳ್ತೀನಿ. ಚಿಗವ್ರ ಮನೆಗೆ ಬರಲ್ಲನ. ನನ್ನ ಮಗಳು ಈ ಮನೆಗೆ ಕಾಲಿಡಂಗಿಲ್ಲ ಅಂತೇಳಿ ಶಬ್ದ ಮಾಡ್ಯ. ಆಕೆಗೂ ಅಳಿಯನ್ ನೋಡ್ಬೇಕನ್ನೋ ಆಸೆ. ಆದ್ರೆ ಆಕೆ ಒಂದು ಮೆಟ್ಟಿಗೆ ಹತ್ತಿಂದ ನಿಮ್ಮ ಮನೆಗೆ ಕಾಲಿಡ್ತೀನಿ ಅಂತಂದ. ಈ ಗೌರವನ ಸಂಬಂಧ ನಾನು ನೋಡು ಇಷ್ಟೆಲ್ಲ ಆಗಿದ್ದು. ಈಕೆಗೆ ಜಿದ್ದಿ ಅದಕ್ಕೇನಾಗತ್ತೆ ಬೇ ಬಾ ಅಂತೇಳಿ ಕರಿತೀನಿ ಒಲ್ಲೆ ಅಂತ. ಖುಷಿನ ನೋಡೋಕೆ ಬರ್ಬೇಕನ್ನೋ ಆಸೆ. ಆದ್ರೆ ಏನು ಮಾಡೋದು ಜಿದ್ದ ಸಂಬಂಧ ಬರಾಕ್ ಅಂತ. ಏನು ಮಾತಾಡ್ಕೊಳಕತ್ತಾರೆ ಇಬ್ರು. ಹಾಗೆ ಇಲ್ಲಿಂದ ಕತ್ಕೊಂಡು ನನ್ನ ಬಗ್ಗೆ ಏನೋ ಮಾತಾಡ್ಕೊಳಕತ್ತಾರೆ. ಏನಂತ ಹೇಳಿ ನೋಡಿಬಿಡ್ತೀನಿ. ಹೋಗಿ ಮಾಡ್ತೀನಿ ತಡಿ. ನಾವು ಮಾತಾಡೋದನ್ನ ಕೇಳಿಸ್ಕೊಳಕ್ ಬಂದ. ಅತ್ತೆಯಾರ ಚಿಗವ್ರು ಯಾಕೆ ತಲೆ ಕೆಡಿಸ್ಕೊಂತಾರೆ ಬಿಡ್ರಿ. ಅವ್ರೇನ ಗೌರಿಯರು ಏನು ಪರ್ಮನೆಂಟ್ ಆಗಿ ನಮ್ಮ ಮನೆಯಾಗ ಇರೋರನ? ಅವ್ರೇನು ಈ ಮನೆ ಸೊಸಿ ಏನ ಅಲ್ಲಲ್ಲ. ಅವ್ರದ್ದೇನಿದ್ರು ಸಂಬಂಧ ಕಡ್ದು ಹೋತ. ಸುಮ್ಮನೆ ಈಗ ನಾವು ರೊಕ್ಕ ಕೊಟ್ಟು ನಮ್ಮ ಕೂಸಿಗೆ ಹಾಲು ಕೊಡಾಕ ಒಂದು ಆಳು ಇಟ್ಕೊಂಡಿವಿ ಅಷ್ಟೇ. ಅವ್ರಿಗೆ ಯಾಕೆ ತಲೆ ಕೆಡಿಸ್ಕೊತಾರ? ಬಂದು ಪಾಪನ ನೋಡ್ಕೊಂಡು ಹೋಗಂತ ಹೇಳ್ರಿ ಚಿಗವರಿಗೆ. ಯಾರಿಗೂ ಹೆದರ್ಬೇಕಾದಂಥ ಅವಶ್ಯಕತೆ ಇಲ್ಲ. ಅವ್ರಿಗೂ ಈ ಮನ್ಯಾಗ ಬರೋದು ಹೋಗೋದು ಅಧಿಕಾರ ಐತಿ. ಇನ್ನೊಬ್ಬರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರ ಅವ್ರು? ಏ ರೇಖಾ ಚಂದ ಮಾತಾಡ್ ನೀನು. ಏನು ನಮ್ಮ ಪಾಪುಗೆ ಹಾಲು ಕುಡ್ಸಾಕ ಬಂದಿರುವಂಥ ಆಯಾ ಅಂತಂತಿ? ಏನು ಹೆಂಗೆ ಮಾತಾಡ್ತೀನಿ ನೀನು? ನನ್ನ ಮಗಗೆ ಹಾಲು ಕುಡ್ಸಾಕ ಬಂದಿರುವಂಥ ಕೆಲಸದಕ್ಕೆ ನೀನು. ನಿಂದೇನೈತಿ ತಿಂಗಳ ಎಣ್ಸೆನ್ಸೆ ಕೊಡಂಗಿಲ್ಲ ರೊಕ್ಕನ. ಮತ್ತೇನು ನಿಂದು? ನೋಡು ನಾನು ನಮ್ಮ ಅತ್ತಿ ಮಾತಾಡಕತ್ತೀವಿ. ನಡು ನೀನೇನು ಮಾತಾಡೋದು? ಇಂಥ ಬಟ್ಟೆ ಎಲ್ಲ ಹಾಕೊಂಡು ಅಡ್ಡಾಡಬೇಡ. ಮೈ ತುಂಬ ಬಟ್ಟೆ ಹಾಕೋ ಬಾಣ್ತಿದಿ ನೀನು. ಅಯ್ಯೋ ನನ್ನ ಇಷ್ಟ. ನಾ ಯಾರು ಬಟ್ಟೆ ಹಾಕೊಂತೀನಿ ಅದನ್ನು ತಗೊಂಡು ನೀ ಏನು ಮಾಡ್ತಿ? ನೋಡು ಇನ್ನೂ ಬಾಣ್ತಿದಿ. ನಮ್ಮ ಖುಷಿಗೆ ಹಾಲು ಕುಡಿಸ್ತಿ. ನಿನಗೇನಾರ ತೊಂದರೆ ಆತಂದ್ರೆ ನನ್ನ ಮಗಗೆ ತೊಂದರೆ ಆಗುತ್ತೆ. ಅದಕ್ಕೆ ಹೇಳಾಕತ್ತೀನಿ ನಾ. ಮತ್ತು ಲಕ್ಷ ರೊಕ್ಕ ಕೊಡ್ತೀವಿ. ಮತ್ತೆ ನಾವು ಹೇಳ್ದಂಗೆ ನೀನು ಕೇಳಬೇಕು. ನಾಳೆ ನಮ್ಮ ಖುಷಿಗೆ ಏನು ತಿನ್ನಾರ ಆದ್ರೆ ಏನು ಮಾಡೋದು? ನೀನು ಹಿಂಗೆಲ್ಲ ತಂಪನ್ಯಾಗ ಅಡ್ಡಾಡಕ್ಕೆ ಹೋಗಬೇಡ. ಮೈ ತುಂಬ ಬಟ್ಟೆ ಹಾಕೋ, ಕಾಲ ಚಪ್ಪಲ ಹಾಕೊಂಡು ಅಡ್ಡಾಡು. ನೀ ಹೇಳ್ದಂಗೆ ನಾ ಯಾಕೆ ಕೇಳಬೇಕು? ನೀ ಕೇಳೇಬೇಕು. ಯಾಕಂದ್ರೆ ನನ್ನ ಮಗುಗೆ ಹಾಲು ಕೊಡಕ್ಕೆ 1,00,000 ಕೊಡ್ತೀನಿ ನಾನು. ಮತ್ತು ನಾವು ಹೇಳ್ದಂಗೆ ನೀ ಕೇಳೇಬೇಕು. ಏನು ಪುಕ್ಸಟ್ಟೇನು? ಎಲ್ಲರೂ ಹೊರಗೆ ಕೆಲ್ಸಕ್ಕೆ ಹೋದೆ ಅಂದ್ರೆ ಅವ್ರೇನು ನೀನು ಕುಂದ್ರಸಾಕಾರನ? ಇಲ್ಲಲ್ಲ, ಕೆಲಸ ಮಾಡಿದಾಗ ನಿನಗೆ ರೊಕ್ಕ ಕೊಡ್ತಾರ. ಹಂಗೆ ನೀನು ನಾವು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ಇದು ಯಾಕೋ ಅತಿ ಆತು. ಪಾರಮ್ಮಗೆ ಹೇಳ್ತೀನಿ ತಡಿ. ಅವರೊಬ್ಬರೊಬ್ಬರಿ ನಿನಗೆ ಅವ್ರು ಏನು ಹೇಳ್ಬೇಕು ಅದನ್ನೇ ಹೇಳ್ತಾರಂತ. ನನಗೆ ಬೇಕಾದಂಗೆ ಇರಕ್ಕೆ ಬಿಡ್ತಾನೆ ಇಲ್ಲ. ನೀನೇ ಬೇಡ ಅನ್ನೋಕಲ್ಲೇ ಮೊಸರು ತಿಂದಿ. ನನ್ನ ಕೂಸಿಗೆ ನೋಡು ಮೂನ್ಯಾಗ ಗೊಣ್ಣೆ ಬರಾಕತ್ತತಿ. ಮೊಸರು ಪಾಸರು ತಿನ್ನಕ್ಕೆ ಹೋಗಬೇಡ. ನಾ ಏನು ಅಡುಗೆ ಮಾಡಿಕೊಟ್ಟಿರ್ತೀನಿ ಅದನ್ನ ಅಷ್ಟ ತಿನ್ಬೇಕು. ನೀ ಏನಾರು ಕಚ್ಕ ಮುಚ್ಕ ತಿಂದಿ ಅಂದ್ರೆ ನಾನು ಕೂಸಿಗೆ ಹೊಟ್ಟೆ ನುಸ್ತತಿ. ಯಾಕಂದ್ರೆ ನೀನು ನನ್ನ ಕೂಸಿಗೆ ಎದಿ ಹಾಲು ಕೊಡ್ತಿ. ಅದಕ್ಕೆ ಹೇಳಕತ್ತೀನಿ. ಗೊತ್ತಾತನ? ಅಲ್ಲೇ ಕಷಾಯ ಮಾಡಿಟ್ಟಿನಿ, ಕಷಾಯ ಕುಡಿ. ಚೀಚಿ ಅದು ಕಹಿ ಇರ್ತೈತಿ. ನಾ ಕುಡಿಯೋಕ್ಕಾಗಂಗಿಲ್ಲ. ನಾ ಕುಡಿಯಂಗಿಲ್ಲ. ನನ್ನ ಮಗುಗೆ ನೆಗಡಿ ಆಗೈತಿ. ಅದಕ್ಕೆ ನಿನಗೆ ಕಷಾಯ ಕಾಸಿಟ್ಟಿನಿ. ಅದನ್ನು ಕಷಾಯ ಕುಡಿಲೇಬೇಕು ನೀನು. ಒಲ್ಲೆ ಅಂತೇಳಿ ಅನ್ನುವಂಗೆ ಇಲ್ಲ. ನಾ ಏನು ಮಾಡ್ಕೊಡ್ತೀನಿ ಅದನ್ನು ತಿನ್ಬೇಕು. ನಾ ಏನು ಕುಡಿ ಅಂತೀನಿ ಅದನ್ನ ಕುಡಿಬೇಕು ನೀನು. ಯಾಕೆ ನಾ ಯಾಕೆ ಹಂಗಿರ್ಬೇಕು? ಹಾಲು ಕೊಡ್ತೀನಿ ಅಂದ್ರೆ ನೀವು ಹೇಳ್ದಂಗೆ ಕೇಳ್ಬೇಕನ? ಆಗಲ್ಲ. ಎದಿ ಹಾಲು ಕೊಡೋರು ಕಂಬಂದು ತಿನ್ಬೇಕು. ಪೌಷ್ಟಿಕಾಂಶ ಇರೋಂಥ ಊಟ ಉಣ್ಬೇಕು. ಅಂದ್ರೆ ಮಗುಗೆ ಎಲ್ಲ ಸಿಗ್ತತಿ. ಆಮೇಲೆ ಎದಿ ಹಾಲನ್ನು ಹೆಚ್ಚಾಕವು. ನೀ ಕಷಾಯ ಕುಡಿಯಂಗಿಲ್ಲ ಅದನ್ನು ಕುಡಿಯಂಗಿಲ್ಲ ಅಂದ್ರೆ ಕುಡಿಲೇಬೇಕು. ನನ್ನ ಮಗುಗೋಸ್ಕರ ನೀ ಕುಡಿಲೇಬೇಕು. 1,00,000 ಕೊಡ್ತೀವಿ. ಹಂಗೆ ಹಿಂಗೆ ಅಲ್ಲ ನಿನಗೆ. ನಿನ್ನೆ ಕಷಾಯ ಹಾಕಿ ಕುಡ್ದೇ ಇಲ್ಲ. ಬಸ್ಲಿಕ್ಕೆ ಚೆಲ್ಲಿ. ಇವತ್ತು ಹಂಗೇನಾರ ಮಾಡಿದ್ರೆ ಹಿಡಿದು ನಾನು ಕುಡಿಸ್ತೀನಿ. ಹುಷಾರಿಂದ ಇರು. ಬರೋಬ್ಬರಿ ಹೇಳಿದ್ ನೋಡು. ಈಗಿನ ಬರೋಬ್ಬರಿ ನಮ್ಮ ಗೌರವ್ಗ. ಬರ್ಲಿವ ಯಾಕ ದೂರ ಬಂದಿರಲ್ಲ? ಅಯ್ಯವ ಕೆಲಸ ಇಲ್ಲ ಬಗ್ಸಿಲ್ಲ. ಗೊತ್ತಿಲ್ಲ ಖಾಲಿನೇ ಇದ್ಯಾ? ಹಂಗ ಮಾತಾಡ್ಸ್ಕೊಂಡು ಹೋದ್ರಾತಂತೆ ಬಂದೀವಿ ನೋಡು. ಪರಕ ನೀ ಮಾಡಿದ್ದ ನನಗಂಕರು ಏನು ಸೇರಿಕ್ ಬಂದಿಲ್ಲ. ಅಲ್ಲ ನಿನಗೇನಾರು ಬುದ್ಧಿ ಐತನ? ನಿನ್ನ ಮಗಳು ಜೀವನ ನಿನ್ನ ಕೈಯಾರ ನೀನ ಹಾ ಮಾಡಿದಲ್ಲ ಸ್ವಾದಿಗಡಿ. ಆಕೆ ಹೋಗಿ ನೀನ ಸೌತಿ ತಗೊಂಡ್ಬಂದಿಲ್ಲ. ಇನ್ನೇನು ಮಾಡೋಕ್ಕಾಗತ್ಲೇವ? ದಂಡಮ್ಮನ ಆತು ದಸಂಕುನಮ್ಮನ ಆತು ಏಟ್ ಹೇಳಿದ್ರು ತಿಳ್ಕೊಳಂಗಿಲ್ಲ. ಅದಕ್ಕೆ ಮತ್ತು ನನಗೂ ನನ್ನ ಮೊಮ್ಮಗೂ ಬೇಡ ತಾಯಿ ಪ್ರೀತಿ ಕಾಣೋದು ಬೇಡ ಕೂಸು. ಅದಕ್ಕೆ ತೊಗೊಂಬಂದಿನಿವ. ಮತ್ತು ಆಕೆಗೆ ರೊಕ್ಕದ ಹುಚ್ಚಿಡದೈತಿ. ಅದಕ್ಕೆ ರೊಕ್ಕ ಕೊಟ್ಟು ಕೈ ಬಿಟ್ಟೇನಿ ನೋಡು. ನೀನು ಯಾವತ್ತು ತಪ್ಪು ನಿರ್ಧಾರ ತೊಗೊಳಕ್ಕೆಲ್ಲ ಯಾಕೆ ಹಿಂಗತಿ ಮಾಡಿದಿ ಅಂತ ಅನ್ಸೈತಿ ನನಗೆ. ನೀ ಮಾಡಿದ್ದು ಯಾಕೆ ನನಗೆ ಸರಿ ಬರೋವಲ್ದವ? ಅಲ್ಲ ನಿನ್ನ ಮಗಳು ಜೀವನ ನಿನ್ನ ಕೈಯಾರ ಹಾ ಮಾಡಿಟ್ಟಲ್ಲ. ಏನೋ ತಿಳಿಸಿ ಹೇಳ್ಬೋದಿತ್ತು. ತಿಳ್ಕೊಂತಿದ್ಲು. ಇನ್ನೂ ಮಾಡ ತಿಳ್ಕೊಂತಿತ್ತು ಹುಡುಗಿ.
ತಿಳ್ಕೊಂತಾಳಂತೆ ನಾನು ಜಗ್ಗ ಹಾದಿ ಕಾದ್ನೆ ತಿಳ್ಕೊಳುವಂತ ಬುದ್ಧಿನೂ ಬರಲಿಲ್ಲ ಆಕೆಗೆ. ಮತ್ತೆ ಇನ್ನೇನು ಮಾಡೋಕ್ಕಾಗತ್ತ? ಅದಕ್ಕೆ ನಾನು ತಿಳಿದಿದ್ದು ನಾ ಮಾಡಿದೆ. ಅದನ್ನು ಬಿಡ್ರಿ. ಅಲ್ಲ ಬೇರೆ ಏನಾರು ಇತ್ತು ಅಂದ್ರೆ ಮಾತಾಡ್ರಿ. ಅದೇನಿ ನಾನೇ ಇವತ್ತು ಮಧ್ಯಾಹ್ನ ಗಡಿಸಿ ನಿಮ್ಮ ಮನೆಗೆ ಬರ್ಬೇಕಂದೆ, ನೀನ ಬಂದಿದ್ದು ಚಲೋ ಆತ. ಅಲ್ಲಲ್ಲಿ ನಿನಗೇನಾರು ಬುದ್ಧಿಗಿದ್ದು ಐತನ? ಲಕ್ಷ್ಮವ್ವನ ಸಂಗೀತ ಅಂತ ಐತ್ಲ ಹುಡುಗಿ, ಅವ್ರ ಮನೆಗೆ ಎದಕ್ಕೆ ಕಳಿಸ್ತಿ? ಇವ ಹೋಗ್ಬೇಡ ಅಂತೆ ಕೈಲೇ ಕಡ್ಡಿ ಮುರಿತೀನಿ ಬಿಡ ಇವ. ಮತ್ತೆ ಜಗಳ ತೆಗೆದು ಹೋಗೇ ಬಿಡ್ತತಿ. ಏನೋ ಸಾಲು ಚೂಟಿ ಅದಾವಲ್ಲ ಹೋಲ್ ಬಿಡ ಅನ್ಸುಂಬಿಡ್ತೀನಿ ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡವ. ಏನ ನನಗೆ ಒಂದೆರಡು ಮಾತು ಕೇಳಿ ಬಂದು ಅದಕ್ಕೆ ಹೆಂಗೆ ಹೇಳೋದು ಅಂತ ಯೋಚನೆ ಮಾಡಾಕತ್ತೀನಿ ನೋಡು. ಅದ್ರಾಗೇನು ಬಂದತೆ ಹೇಳಿ ಇವ ಅದು ಏನಂತೇಳಿ. ಆ ಹುಡುಗ ಐತಲ್ಲ ಸಂಗೀತ ಅವರ ಅಣ್ಣ, ಅದು ಹುಡುಗ ಸುಮಾರು ಐತಿ. ಆ ಹುಡುಗನ ಕೂಡ ಮಾಡಿದಾಗ ಕುಂತಿರ್ತಾಳ ಅಂತ. ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾವಲ್ಲ ಸುಮ್ಮವ, ಆಕೆ ಹೇಳಿದ್ಲು ಓಣ್ಯಾಗ ಎಲ್ಲರೂ ಮಾತಾಡ್ಕೊಳಕತ್ತಾರ ಅಂತೇಳಿ ಅಂತಂದ್ಲು. ಆಕೆ ಸಂಗೀತ ಒಳಗೆ ತಳಗ ಕೆಲಸ ಮಾಡ್ತಿರ್ತಾ ಅಂತ, ಇವರಿಬ್ಬರು ಮಾಡ್ಯಾದಾಗ ಕುಂತಿರ್ತಾರಂತ ನನಗೆ ಹಂಗೆ ಹೇಳಿದ್ಲವ ಆಕೆ. ಒಂದಿಟ್ಟು ಹುಷಾರಿಂದ ಇರ್ಲೇವ. ಹೊಲ ಕಟ್ಟ ನಾ ಎಷ್ಟು ತಿಳಿಸಿ ನೀವು ಪರವಕ್ಕ ತಿಳ್ಕೊಲೇ ಇಲ್ಲ ನೋಡು. ತಡಿ ಆಕಿಗೆ ಮೆಟ್ಟ ತಗೊಂಡು ಮಕ ಹೊಡೆದು ಬಿಡ್ತೀನಿ. ನನ್ನ ಮರ್ಯಾದೆ ತೆಗ್ಯಾಕಂತ ಹುಟ್ಟೈತಿನ ಇದಂತಿನ್ನ. ಸಿಟಿಗೆ ಹೇಳ್ಬೇಡ ಸಾದಗಿರಿ ತಡಿ. ಹಂಗ ವಯಸ್ಸಿಗೆ ಬಂದು ಮಕ್ಳ ಮ್ಯಾಗ ಹಂಗ ಕೈ ಮಾಡುವಂಗಿಲ್ಲ. ಮತ್ತೇನು ಕಿನ್ನಾರ ಮಾಡ್ಕೊಂಡ್ರೆ ಏನು ಮಾಡ್ತಿ? ಪಾರವ್ ಹೇಳೋದು ಬರೋಬ್ಬರಿ ಐತಿ ನೋಡಿಲ್ಲೇ. ಕುಂದ್ರಿಸಿ ಆಕಿಗೆ ತಿಳಿಸಿ ಹೇಳು ಹಿಂಗಲ್ಲವ ಹಿಂಗಂತೇಳಿ. ಯಾಕಂದ್ರೆ ಅದರದ್ದು ಮಳ್ ವಯಸ್ಸ ಹುಡುಗ ಬುದ್ಧಿ. ಆಕೆಗೆ ಕುಂದ್ರಿಸಿ ಹೇಳು. ಎಲ್ಲ ಹೇಳಿನವ, ಇನ್ನು ಏನು ಹೇಳ್ಬೇಕು? ಕೈಕಾಲು ಮುರಿದು ಮೂಲಿ ಕುಂದ್ರಿಸೋದೊಂದು ಬಾಕಿ ಉಳ್ದತಿ. ಏನೋ ಹುಡುಗ ಬುದ್ಧಿ ಬಿಡು ಅಂತ ನಾನು ಸುಮ್ಮನೆ ಅನ್ನಿವ. ಹಿಂಗೆಲ್ಲ ವಿಷಯ ಅಂತ ನನಗೆ ಗೊತ್ತಾಗಲಿಲ್ಲ. ನನ್ನ ಮರ್ಯಾದೆ ತೆಗ್ಯಾಕಂತ ಹುಟ್ಟಾಳ ಮಾಣಿಗಡಿ. ನೋಡುವ ಮುಂದೆ ಏನಾರ ತೊಂದರೆ ಆತಂದ್ರೆ ನಾವು ತಾಯಿಗಳು ಅನುಭವಿಸ್ಬೇಕಲ್ಲ. ಅದಕ್ಕೆ ನಾ ಹೆಂಗೆ ಹೇಳಿ ಅಂತ ಅನ್ಕೊಂಡೆ. ಅದಕ್ಕೆ ಬೇಡ ಹೋದ್ಬಿಟ್ರೆ ಸರಿ ಅನ್ಸಂಗಿಲ್ಲ. ಅದೇನೋ ಅಂತಾರಲ್ಲ, ಈಗ ಸಾಂದಿದ್ದಾಗ ಚೂಟ್ ಹಾಕಿಬಿಡ್ಬೇಕು. ಮತ್ತು ಹೆಮ್ಮರ ಆಗಿಂದ ಆಗೋದು ಚಲೋ ಅಲ್ಲದು. ಆ ಸಂಗೀತವನು ಬೇರಿಕೈತಂತ ಹುಡುಗಿ. ಒಂದಿಟ ಲಕ್ಷ್ಮವ್ಗ ತಿಳಿಸಿ ಹೇಳು. ಯವ್ವ ಗೆಳತಿ ಅಂತವಲ್ಲಿ ಭಾಳ ಸುಮಾರು ಇರ್ತಾರ. ಎಲ್ಲಿ ಮುಂದಕ್ಕೆ ಹೋಗ್ತಾರ ಏನಂತ ಎಲ್ಲರೂ ಒಂದೇ ಥರ ಇರಂಗಿಲ್ಲ. ಒಂದೊಂದು ದುರ್ಬುದ್ಧಿವು ಇರ್ತಾವು. ಎಲ್ಲಾಕಿ ಮುಂದೆ ಹೊಕ್ಕಾಳು, ಎಲ್ಲಾಕಿ ಓದ್ನ್ಯಾಗ ಮುಂದಿರ್ತಾಳು, ಎಲ್ಲಿ ನಾನು ಹಿಂದಾಕಿನೋ ಅವ್ರನ್ನ ತುಳಿಬೇಕು. ಇಂಥ ಬುದ್ಧಿ ಭಾಳ ಇರ್ತಾವಲ್ಲಿ. ನಮ್ಮಂಗ ನಿಮ್ಮಂಗ ಗೆಳತನ ಇರ್ತಾವಂತ ಮಾಡ್ಯಾನ ಎಲ್ಲೇ ಒಬ್ರು. ಈಗೆಲ್ಲ ಕಾಲ್ಮಾನ ಬದಲಾಗೈತಿ. ಈಗೆಲ್ಲ ಕಾಲ್ಮಾನ ಸೂಕ್ಷ್ಮ ತಗೊಂಡಿ ನಮ್ಮವ್ವ. ನೋಡ್ಲಿ ತಿಳಿಸಿ ಹೇಳು. ಬಡಿಯೋದು ಹೊಡೆಯೋದು ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ವಯಸ್ಸಿಗೆ ಬಂದಾಳ. ಮತ್ತು ನೋಡು ಒಂದು ಹೋಗಿ 9 ಆಗಬಾರ್ದು. ಅದಕ್ಕೆ ಹೇಳಕತ್ತೀನಿ. ಇನ್ನು ಮಾಡೋ ವಯಸ್ಸು. ಒಂದಿಟ್ಟು ನೀನು ತಾಯಿಯಾಗಿ ಕುಂದಿರ್ಸಿ ಆಕಿಗೆ ತಿಳಿ ಹೇಳಿ ಏನು ಮಾಡ್ಬೇಕನ್ನವ ಒಂದು ತಿಳಿವಲ್ದು. ಅವ್ರಪ್ಪ ಗೊತ್ತಾತಂದ್ರೆ ಕಡದು ಹೆಡಿಗಿನ ತುಂಬ್ತಾನ. ಇಲ್ವಾ PUCಗೆ ಬಡ ಅವ್ರ ಅಣ್ಣನ ಕಡೆ ಹಚ್ಚಿಬಿಡ್ತೀನಿ. ಇಲ್ಲಾಂದ್ರೆ ಎಲ್ಲರ ಹಾಸ್ಟೆಲ್ಗೆ ಹಾಕಿಬಿಡ್ತೀನಿ. ಮೊದಲೇ ಕೆಲಸ ಮಾಡು, ಈ ಊರು ಬಿಡಿಸು. ಆ ಹುಡುಗ ಒಟ್ಟು ಚಲೋನೇ ಇಲ್ಲಂತ ಬಿಡ. ಹಂಗೆ ಒಂದು ಸ್ವಲ್ಪ ಬೇರೆ ಹುಡುಗಿಯರು ಕೂಡ ಹಂಗೆ ಅಡ್ಡಾಡ್ತಂತ ಹುಡುಗ. ಅಲ್ಲನ ಏನು ಕೇಳ್ತಿ? ಮೂಸಕ್ಕ ಈಡಲ್ಲಲ್ಲ ಏನೇನಿ ಇವು ಮಾಡಿ ಹುಡುಗರ ಏನು ಕೇಳ್ತಿ? ಮುಳಿನ ಮ್ಯಾಗಾರ ಸೆರಗು ಬೀಳಿ, ಸೆರಗಿನ ಮ್ಯಾಗಾರ ಮುಳು ಬೀಳಿ ಹರಿಯೋದು ಅರಿಬಿನ ಅಲ್ಲ. ಬೇಡ ಪರವಕ್ಕ ಹೇಳಿದ್ದು ಬೇಸಿನ ಆತ. ಏನು ಮಾಡಂಗಿಲ್ಲ. ಆಕಿನ ಕರ್ಕೊಂಡು ಬರಾಬರ ನಾಳೆ ಬಸ್ ಹತ್ತಿ ಬಿಡ್ತೀನಿ. ಅವ್ರ ಅಣ್ಣನ ಕಡೆನ ಬಿಟ್ಟು ಬರ್ತೀನಿ. ಆಕಿನ ಅಲ್ಲೇ ಇರೋಳಕ್ಕ. ಅಲ್ಲಿ ಆಗ ಹತ್ತೆ ಇರ್ತಾ. ಓದಿನ ಕಡೆ ಒಂದಿಟ್ಟು ಲಕ್ಷ ಆಗುತ್ತಾ ತಡಿ. ಅಲ್ಲಿಗೆ ಅವ್ರ ಅಣ್ಣನ ಹತ್ರನ ಕಳಿಸ್ತೀನಿ. ಇಲ್ಲಾದ್ರೆ ಮತ್ತೆ ಹಾಳಾಕತಿ ಹುಡುಗಿ. ಏನ ಅವ್ರ ನಾವು ಓದಿಸ್ಬೇಕಂತ ಆದಂತತಿ. ನಾನು ಅನ್ನೇವ ಬಡ ಲಗ್ನ ಮಾಡೋಣಂತೆ ಬೈಯಾಕತ್ತ. ನಮ್ಗೆ ಅರ್ಜುನ ಓದಿಸೋಣಂತೆ. ಲಗ್ನ ಮಾಡಿ ಏನು ಮಾಡ್ತೀವಿ? ಓದಿಸು. ನೋಡುವ ಪ್ರೀತಿ ಮಾಡೋದು ತಪ್ಪಲ್ಲ. ಈ ಪ್ರೀತಿನ ಬೇರೆ, ಇದು ಇನ್ನೊಂದು ನಮೂನಿ ಪ್ರೀತಿ ಇರ್ತತಿ ಅಂತದ ಬೇರೆ. 4-5 ಮಂದಿ ಪ್ರೀತಿ ಮಾಡ್ತಾನಂತ. ಎಂತ ಪ್ರೀತಿ ಮಾಡೋ ಬಾಡೆ. ಅದಕ್ಕೆ ಲಕ್ಷ್ಮವ್ವ ಒಂದಿಟ್ಟು ತಿಳಿಸಿ ಹೇಳು. ಮಳ ವಯಸ್ಸೈತಿ.